ಉತ್ತರ ಭಾರತದ ರಾಜ್ಯಗಳಲ್ಲಿ ವಿಪರೀತ ಚಳಿ ಮುಂದುವರೆದಿದೆ. ಉತ್ತರ ಭಾರತದ ಅನೇಕ ರಾಜ್ಯಗಳ ಇಂಪ್ಯಾಕ್ಟ್ ಫ್ರಿಡ್ಜ್ ಅಲ್ಲಿ ಇಟ್ಟಂಗಾಗಿದೆ. ಆ ತರದ ಹಿಮಪಾತ, ಸ್ಪೆಷಲಿ ಜಮ್ಮು ಕಾಶ್ಮೀರ. ಹಿಮಪಾತದ ಮಧ್ಯೆ ಮೈ ನಡುಗಿಸುವಂತಹ ಚಳಿ, ತಾಪಮಾನ ವಿಪರೀತ ಕುಸಿದು ಹೋಗಿದೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಹಿಮಾಲಯದ ಪರ್ವತಗಳು ಯಾವ್ಯಾವ ರಾಜ್ಯಕ್ಕೆ ಅಂಟಿಕೊಂಡಿದೆಯೋ ಅಲ್ಲೆಲ್ಲ ವಿಪರೀತವಾಗಿ ಸ್ನೋಫಾಲ್ ಆಗ್ತಾ ಇದೆ. ಸ್ಪೆಷಲಿ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಸೇರಿದಂತೆ ಅನೇಕ ರಾಜ್ಯಗಳು, ಸಿಕ್ಕಿಮ್ಮು, ಇಲ್ಲೆಲ್ಲವೂ ಕೂಡ ಹಿಮಪಾತಕ್ಕೆ ಜನ ನಡುಗ್ತಾ ಇದ್ದಾರೆ ಅಂತ. ಕೇದಾರನಾಥದ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ದೇವಭೂಮಿ ಉತ್ತರಾಖಂಡ್ ಇರಬಹುದು, ಸಿಕ್ಕಿಂ ಇರಬಹುದು, ಟು ಎನ್ ಎಕ್ಸ್ಟೆಂಟ್ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ. ಇದರಿಂದ ಸಂಚಾರದಲ್ಲೂ ಕೂಡ ವ್ಯತ್ಯಾಸಗಳಾಗ್ತಾ ಇದೆ. ಬಿಕಾಸ್ ರೈಲ್ವೆ ಹಳಿಗಳ ಮೇಲೆ ಹಿಮ ಬಿದ್ದಿರೋದು, ರಸ್ತೆಗಳ ಮೇಲೆ ಹಿಮ ಬಿದ್ದಿರೋದು, ಸೊ ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಹಿಮ ಅಂದರೆ ಏನು ಒಂದು ಲೇಯರ್ ಹಿಮ ಅಂತಿರಲ್ಲ, ಥಿಕ್ ಲೇಯರ್ಗಳಿರ್ತವೆ, 4-5 ಲೇಯರ್ಗಳಿರ್ತವೆ. ಅದನ್ನೆಲ್ಲ ತೆಗೆಯೋದು ಬಹಳ ಕಷ್ಟದ ಕೆಲಸ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಕನಿಷ್ಠ ತಾಪಮಾನ ಎಲ್ಲಿ ದಾಖಲಾಗಿದೆ, ಇದೇ ರೀತಿ ವಾತಾವರಣ ಇನ್ನು ಎಷ್ಟು ಸಮಯ ಮುಂದುವರಿಬಹುದು ಅನ್ನೋ ಅಂದಾಜು ಹವಾಮಾನ ಇಲಾಖೆದು, ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ, ಮೇಜರ್ ಸಮಸ್ಯೆ ಎಲ್ಲಾಗ್ತಾ ಇದೆ? ಮಮತಾ ನೋಡಿ, ಮುಖ್ಯವಾಗಿ ಜಮ್ಮು ಕಾಶ್ಮೀರ, ಅದರ ಜೊತೆಗೆ ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಮಪಾತ ಆಗ್ತಾ ಇರುವಂತದ್ದು. ಮೊನ್ನೆ ರಾತ್ರಿಯಿಂದ ಏಕಾಏಕಿ ದೊಡ್ಡ ಪ್ರಮಾಣದಲ್ಲಿ ಹಿಮಪಾತ ಆಗ್ತಾ ಇದೆ. ಸಾಮಾನ್ಯವಾಗಿ ಶ್ರೀನಗರ ಮತ್ತೆ ಹಿಮಾಚಲ್ ಪ್ರದೇಶದ ಕೆಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರತಿ ವರ್ಷವೂ ಕೂಡ ಹಿಮಪಾತ ಆಗುವಂತದ್ದು ಸಹಜ. ಆದ್ರೆ ಈ ವರ್ಷ ಬಹಳಷ್ಟು ಪ್ರದೇಶಗಳಲ್ಲೂ ಕೂಡ ಹಿಮಪಾತ ಆಗ್ತಾ ಇರುವಂತದ್ದು, ಮಳೆ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಹಿಮಪಾತ ಆಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ರಾಜಸ್ಥಾನದಲ್ಲೂ ಕೂಡ ಹಿಮಪಾತ ಆಗಿರೋದ್ರ ಬಗ್ಗೆ ವರದಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಇನ್ನು ಎಲ್ಲಿ ಅತಿ ಹೆಚ್ಚು ಹಿಮಪಾತ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸೋದಾದ್ರೆ, ಮುಖ್ಯವಾಗಿ ಶ್ರೀನಗರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕುಪ್ವಾರ, ಬಾರಾಮುಲ್ಲಾ, ಪೆಹಲ್ಗಾಮ್ ಸೇರಿದಂತೆ ಈ ಗುಡ್ಡಗಾಡು ಪ್ರದೇಶಗಳಲ್ಲಿರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಹಿಮಪಾತ ಆಗಿದೆ. ಇದ್ರ ಜೊತೆಗೆ ಬಂಡಿಪೋರ ಪ್ರದೇಶದ ಸುತ್ತಮುತ್ತಲೂ ಕೂಡ ಸುಮಾರು 1 ಅಡಿಯಿಂದ 2 ಅಡಿಯವರೆಗೂ ಕೂಡ ದಟ್ಟವಾದಂತಹ ಹಿಮ ಆವೃತವಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಗುಡ್ಡಗಾಡುಗಳ ಪ್ರದೇಶಗಳಲ್ಲಿ ವಾಸ ಮಾಡ್ತಿರುವಂತಹ ಜನರ ಪರಿಸ್ಥಿತಿ ಕೂಡ ಈಗ ದುಸ್ತರವಾಗಿದೆ. ಅವರನ್ನ ಅಲ್ಲಿಂದ ವೆಕೆಟ್ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಲಾಗ್ತಾ ಇದೆ. ಅವರನ್ನ ಕೆಳಗಡೆ ಕರ್ಕೊಂಡು ಬಂದು ಅವರಿಗೆ ತಾತ್ಕಾಲಿಕವಾಗಿ ಆಶ್ರಯವನ್ನ ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಇನ್ನು ಜಮ್ಮುವಿನಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದಾವೆ. ಇದು ಹಿಮಾಚಲ ಪ್ರದೇಶದಲ್ಲಿ ಮನಾಲಿ ಆಗಿರ್ಬೋದು, ಕುಲು ಆಗಿರ್ಬೋದು, ಶಿಮ್ಲಾ ಆಗಿರ್ಬೋದು, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ದಟ್ಟವಾದಂತಹ ಹಿಮ ಆವರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದ್ದಾವೆ. ಈಗಾಗಲೇ ವಾಹನಗಳು ಕೂಡ ಓಡಾಡ್ಲಿಕ್ಕೆ ಸಾಧ್ಯ ಆಗದ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ರಸ್ತೆಗಳ ಮೇಲೆ 1 ಅಡಿಯಿಂದ 2 ಅಡಿಯವರೆಗೂ ಕೂಡ ಎತ್ತರಕ್ಕೆ ಹಿಮಪಾತ ಆಗಿರುವಂತಹ ಹಿನ್ನೆಲೆಯಲ್ಲಿ ವಾಹನ ಸಂಚಾರಗಳು ಕೂಡ ಸಾಧ್ಯ ಆಗ್ತಾ ಇಲ್ಲ. ಸೊ ಈಗ ರಸ್ತೆಗಳನ್ನ ಕ್ಲಿಯರ್ ಮಾಡುವಂತ ಕೆಲಸಗಳಾಗ್ತಾ ಇದಾವೆ. ಪ್ರವಾಸಿಗರು ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿಲುಕಾಕೊಂಡಿದ್ದಾರೆ. ಈಗ ಸ್ಥಳೀಯ ಆಡಳಿತ ಅವರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು, ಮತ್ತೆ ಅವರು ವಾಪಸ್ ತೆರಳಿಕ್ಕೆ ಬೇಕಾದಂತಹ ಅಗತ್ಯ ಏರ್ಪಾಡುಗಳನ್ನ ಕೂಡ ಮಾಡ್ತಾ ಇದ್ದಾರೆ. ರಸ್ತೆಗಳನ್ನ ತೆರವು ಮಾಡಿಕೊಟ್ರೆ ಬಹುಶಃ ಪ್ರವಾಸಿಗರು ಕೂಡ ಅಲ್ಲಿಂದ ಸೇಫ್ ಆಗಿ ಮರಳುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಿದೆ. ಮುಂದಿನ 1-2 ದಿನಗಳ ಕಾಲ ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ನಿರಂತರವಾಗಿ ಹಿಮಪಾತ ಆಗಬಹುದು ಅನ್ನುವಂತ ಮಾಹಿತಿಗಳು ಕೂಡ ಈಗ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇದೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.